ಓಂ ಪೃಷದಶ್ವಾಮರುತಃ ಪೃಷ್ಣಿಮಾತರಶುಭಯ್ಯಾವಾನೋ ವಿದಥೇಷು ಜಗ್ಮಯಃ ಅಗ್ನಿಜಿಹ್ವಾಮನವಃ ಸೂರಚಕ್ಷಸೋ ವಿಶ್ವೇನೋ ದೇವಾ ಅಪಸಾಗಮನ್ನಿಹ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಜೊತೆಗೆ ಲಗ್ನ, ರಾಶಿ ಇವೆಲ್ಲವನ್ನ ಅನುಸಾರವಾಗಿ ನೋಡೋದಾದ್ರೆ ಗೋಚಾರ ವಿಚಾರದಲ್ಲಿ ರಾಶಿಯನ್ನು ತಗೊಂಡಾಗ ರಾಶಿಯಿಂದ ದ್ವಿತೀಯ ಮತ್ತು ಪಂಚಮಾಧಿಪತಿ, 2ನೇ ಮನೆ ಹಾಗೂ 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು 7ನೇ ಮನೆಯಲ್ಲಿ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ನೋಡಿ, ದ್ವಿತೀಯ ಸ್ಥಾನವನ್ನ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಅಂತ ಕರಿತೀವಿ. ಅಂತಹ 2ನೇ ಮನೆ ಅಧಿಪತಿ ಗುರು ನಿಮ್ಮ ಒಂದು ರಾಶಿಗೆ ನೇರ ದೃಷ್ಟಿ ಇರತಕ್ಕಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ಈ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಕುಟುಂಬದಲ್ಲಿ ಸೌಖ್ಯ, ಸುಖಕರ, ಲಾಭ ಪ್ರಾಪ್ತಿಯಾಗುವಂಥದ್ದು, ಪರಸ್ಪರ ಪ್ರೀತಿ, ಅನ್ಯೋನ್ಯತೆ ಭಾವನೆ ಎಲ್ಲ ಕೂಡ ನಿಮಗೆ ಸಿಗುವಂಥದ್ದು, ಧನವೃದ್ಧಿ ಆಗುವಂಥದ್ದು, ನಿಮ್ಮ ಮಾತಿಗೆ ಒಂದು ಒಳ್ಳೆ ವ್ಯಾಲ್ಯೂಸ್ ಸಿಗುವಂಥದ್ದು, ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳ ಅನುಕೂಲಕ್ಕೆ ದಾರಿಗೆ ಹೋಗ್ತಾರೆ. ಅದಂತೂ ತುಂಬ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಇನ್ನು ಪೂರ್ವ ಪುಣ್ಯ ಲಭಿಸುತ್ತೆ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಕ್ಸಸ್ ಇರುತ್ತೆ, ಹಿರಿಯರ ಆಸ್ತಿ ಕೈಗೆ ಬಂದಿರುತ್ತೆ, ಪಿತೃಗಳ ಆಶೀರ್ವಾದ ಸಿಗುತ್ತೆ. ಇವೆಲ್ಲವೂ ಮತ್ತಷ್ಟು ಅಭಿವೃದ್ಧಿ, ಮಗದಷ್ಟು ಸಂತೋಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಶನಿ ಅರ್ಧಾಷ್ಟಮ ಶನಿ ಪ್ರಭಾವ ಪ್ರಸ್ತುತ ವಕ್ರಿಯಲ್ಲಿದ್ದಾರೆ. ಆದರೂ ತೃತೀಯ ಮತ್ತು ಚತುರ್ಥ ಭಾವದ ಅಧಿಪತಿಗಳಾಗಿರ್ತಕ್ಕಂಥ ಶನಿ ನಿಮಗೆ ಸ್ಥಾನಿಕ ಫಲಗಳನ್ನು ಕೊಡ್ತಾರೆ, ಸುಖವನ್ನು ವೃದ್ಧಿ ಮಾಡ್ತಾರೆ. ಎಷ್ಟೇ ಆದರೂ ಅರ್ಧಾಷ್ಟಮ ಇರೋದ್ರಿಂದ ಸ್ವಲ್ಪ ಸ್ಲೋ ಪ್ರಾಸೆಸ್ ಆಗುತ್ತೆ ನಿಮಗೆ ಈ ತಿಂಗಳು, ಸ್ವಲ್ಪ ಹಿನ್ನಡೆ. ಯಾಕೆಂದರೆ ಕಾರಣ ವಕ್ರಿ ಇರ್ತಕ್ಕಂಥದ್ದು. ಹಾಗಾಗಿ ತೃತೀಯ ಮನೆಯ ಫಲವು, ಚತುರ್ಥ ಮನೆಯ ಫಲವು ಎರಡೂ ಕೂಡ ಸಿಗುವಂತಹದ್ದು ಮುಖ್ಯವಾದಂಥ ವಿಚಾರ ಮತ್ತು ವಿಶೇಷ. ಹಾಗಿದ್ದಾಗ ಕೆಲವೊಂದು ಬದಲಾವಣೆಗಳನ್ನು ನಾವು ನೋಡಬಹುದು. ಯಾವ ಥರ ಬದಲಾವಣೆಗಳು? ವೃತ್ತಿ ಜೀವನದಲ್ಲಿ ಕೆಲವೊಂದಿಷ್ಟು ಮಾರ್ಪಾಟಗಳು, ಸ್ಥಾನ ಪಲ್ಲಟ, ಹೊಸ ಉದ್ಯೋಗ ಸಿಗುವಂಥದ್ದು ಅಥವಾ ಇರುವ ಉದ್ಯೋಗದಲ್ಲೇ ಅಭಿವೃದ್ಧಿಯಾಗಿ ಮೇಲಕ್ಕೆ ಬರುವಂಥದ್ದು, ಜೊತೆಗೆ ಗೌರ್ಮೆಂಟ್ ಅಧಿಕಾರಿಗಳು ಸ್ಥಾನ ಪಲ್ಲಟ ಆಗುವಂಥದ್ದು, ಗೌರ್ಮೆಂಟ್ ಸೆಕ್ಟರ್ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಕೆಲವೊಂದು ಬದಲಾವಣೆಗಳನ್ನು ನಿಮ್ಮ ಜಾಬ್ ಅಂದರೆ ಉದ್ಯೋಗದ ರಿಲೇಟೆಡ್ ಆಗಿ ನೋಡ್ಬೋದು ವೃಶ್ಚಿಕ ರಾಶಿಯವರು. ಜೊತೆಗೆ ನೀವು ತುಂಬ ವರ್ಷದಿಂದ ಅಥವಾ ತುಂಬ ತಿಂಗಳುಗಳಿಂದ, ತುಂಬ ದಿನಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ. ನಿಮ್ಮ ಬಾಸು ಅಥವಾ ನಿಮ್ಮ ಲೀಡರ್ ಯಾರಿರ್ತಾರೆ ಅವರು ನಿಮಗೆ ಹೆಚ್ಚು ಸಂಬಳ ಕೊಡುವಂಥದ್ರಲ್ಲಿ ವಿಫಲರಾಗಿರ್ಬೋದು, ಅಥವಾ ಹೆಚ್ಚು ಸಂಬಳ ಕೊಡೋದು ವಿಚಾರದಲ್ಲಿ ಹಿಂಜರಿತಾ ಇರ್ಬೋದು. ಅದೆಲ್ಲವೂ ಕೂಡ ಈ ತಿಂಗಳು ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅನ್ನುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಬೋದು. ಶನಿ ಶಾಂತಿ, ಗುರು ಶಾಂತಿ ಏನು ಅವಶ್ಯಕತೆ ಇಲ್ಲ ವೃಶ್ಚಿಕ ರಾಶಿಗೆ. ಅರ್ಧಾಷ್ಟಮ ಇದೆ, ಪರಿಹಾರ ಮಾಡಬೇಕಂದ್ರೆ ಅವಶ್ಯಕತೆ ಖಂಡಿತ ಇಲ್ಲ. ಮೇಲಾಗಿ ನೋಡಿ, ಕುಜನ ಸ್ಥಾನ ಅನ್ನುವಂಥದ್ದು ಬಹಳ ಮುಖ್ಯ. ಕುಜ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದಾರೆ. ಕುಜ ದೋಷ ಅನ್ನುವಂಥದ್ದು ನಿಮ್ಮ ರಾಶಿಗೆ ಇದೆ. ಹಾಗಾಗಿ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕೋಪ ಜಾಸ್ತಿ ಬರುವಂಥದ್ದು. ಆಮೇಲೆ ಯಾರಿಗಾದ್ರೂ ತುಂಬ ಹೆಲ್ಪ್ ಮಾಡ್ತಾ ಇದ್ರೆ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು. ಆಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು ನೀವು ಮಾಡ್ತಾ ಇದ್ರೂ ಕೂಡ ಅಡ್ಡಿಪಡಿಸುವಂಥದ್ದು. ಈ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ವಲ್ಪ ತುಂಬ ಡೌನ್ ಆಗಿಬಿಡುತ್ತೆ. ರೈತರು ಒಂದು ಸ್ವಲ್ಪ ಬೇಸರವನ್ನು ಮೂಡಿಸುವಂತಹ ಒಂದು ಸಂದರ್ಭ ಬಂದು ಬಿಡಬಹುದು. ಸಾಧ್ಯವಾದಷ್ಟು ರೈತರು ಗ್ರಾಮ ದೇವತೆ ಪೂಜೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಗ್ರಾಮ ದೇವರಿಗೆ ಮೊಸರನ್ನ ನೈವೇದ್ಯ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಭೂ ಸಂಬಂಧಿತ, ವ್ಯವಸಾಯ ಸಂಬಂಧಿತ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ. ಹಾಗೆ ಲೌಕಿಕವಾಗಿ, ವ್ಯಾವಹಾರಿಕವಾಗಿ, ವ್ಯಾಪಾರ ನಿಮಿತ್ತವಾಗಿ ಮಾಡುವಂತಹ ಭೂ ವಿಚಾರದಲ್ಲಿ ಅಧಿಕವಾದಂಥ ಫಲಗಳು ಕಾಣ್ತಾ ಇಲ್ಲ, ಹೆಚ್ಚು ಅಭಿವೃದ್ಧಿ ಇಲ್ಲ. ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು, ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇನ್ನು ರಾಶಿಯಿಂದ ವಿಶೇಷ ಸ್ಥಾನದಲ್ಲಿ ಬುಧ. ಏನು, ಯಾವ ಸ್ಥಾನ ಬುಧ ಅಂತಂದರೆ, ಬುಧ ಒಂದು ಪ್ರಸ್ತುತ ನಿಮ್ಮ ರಾಶಿಗೆ ದಶಮ ಸ್ಥಾನದಲ್ಲಿದ್ದಾರೆ, 10ನೇ ಮನೆಯಲ್ಲಿದ್ದಾರೆ, ಕರ್ಮಸ್ಥಾನದಲ್ಲಿದ್ದಾರೆ. ಕರ್ಮ ವಿಪಾಕೆ ಅಂತ ತುಂಬ ಒಳ್ಳೆ ಸ್ಥಾನದಲ್ಲೇ ಇದ್ದಾರೆ. 23ನೇ ತಾರೀಕಿನವರೆಗೂ ದಶಮ ಸ್ಥಾನದಲ್ಲಿರುವಂತಹ ಬುಧ 23ನೇ ತಾರೀಕಿಗೆ ಏಕಾದಶ ಸ್ಥಾನ ಲಾಭ ಸ್ಥಾನಕ್ಕೆ ಬರ್ತಾರೆ. ಭದ್ರಯೋಗ ಉಚ್ಚ ಸ್ಥಾನ 100/100% ಲಾಭ ಫಲಕ್ಕೆ ಬರ್ತಾ ಇದ್ದಾರೆ. ಲಾಭಾಧಿಪತಿ ಲಾಭ ಸ್ಥಾನಕ್ಕೆ ಬಂದರೆ ಹೆಚ್ಚಿನ ಲಾಭ ಪಡೆಯುವಂಥದ್ದು ಖಂಡಿತವಾಗಲೂ ಸಹಜವಾಗಿ ನಿಮಗೆ ಸಿಗುತ್ತೆ. ಹಾಗಾಗಿ 23ನೇ ತಾರೀಕು ನಂತರ ವೃಶ್ಚಿಕ ರಾಶಿಗೆ ಮತ್ತಷ್ಟು ಅದ್ಭುತವಾದ ದಿನಗಳನ್ನು ನೋಡುವುದರಲ್ಲಿ ಯಶಸ್ವಿ ಆಗ್ತೀರಾ, ಅದರ ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ಬುಧನಿಗೂ ಕೂಡ ಯಾವುದೇ ಪರಿಹಾರ ಬೇಡ. ಬುಧ ನಿಮಗೆ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ, ಒಳ್ಳೆ ಫಲವನ್ನು ಕೊಡ್ತಾರೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.
ಇನ್ನು ಸೂರ್ಯ ನೋಡಿ ಪ್ರಸ್ತುತ 16ನೇ ತಾರೀಕಿನವರೆಗೂ ಸೂರ್ಯ ದಶಮ ಸ್ಥಾನದಲ್ಲಿ ಇರ್ತಾರೆ. ದಶಮಾಧಿಪತಿ ದಶಮ ಸ್ಥಾನ ಅಂದರೆ 10th ಹೌಸ್ ಲಾರ್ಡ್ ಈಸ್ ಇನ್ 10th ಹೌಸ್. ಅದಾದ್ಮೇಲೆ ಲಾಭ ಸ್ಥಾನಕ್ಕೆ ಬರ್ತಾರೆ. ಬುಧಾದಿತ್ಯ ಯೋಗ ಫಲ 23ನೇ ತಾರೀಕಿಂದ ನಿಮಗೆ ಶುರು ಆಗುತ್ತೆ. ಅಂದರೆ ಒಂದು ಕಡೆ ಬುಧ, ಗುರು, ಸೂರ್ಯ ಹಾಗೂ ಶನಿ 4 ಗ್ರಹಗಳು ನಿಮ್ಮ ಜಾತಕದಲ್ಲಿ ಅಂದರೆ ಗೋಚಾರದ ವಿಚಾರವಾಗಿ ರಾಶಿ ಫಲವಾಗಿ ಚೆನ್ನಾಗಿದೆ. ಪಂಚಮದಲ್ಲಿರ್ತಕ್ಕಂಥ ಕೇತು, ಪಂಚಮದಲ್ಲಿರ್ತಕ್ಕಂಥ ರಾಹು, ಲಾಭದಲ್ಲಿರ್ತಕ್ಕಂಥ ಕೇತು, 2 ಗ್ರಹಗಳು ಕೂಡ ನಿಮಗೆ ಉನ್ನತ ಫಲಗಳನ್ನು ಕೊಟ್ಕೊಂಡು ಹೋಗುತ್ತೆ. ಹಾಗಾಗಿ ಬದಲಾವಣೆಗಳು ಏನು ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ಬದಲಾವಣೆಗಳು ಈ ಸಂದರ್ಭಕ್ಕೆ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಶುಕ್ರನ ಫಲವನ್ನು ನೋಡಬೇಕು. ಶುಕ್ರನದ್ದೇ ಮುಖ್ಯವಾದ ಫಲ. ಯಾಕೆ ಅಂತಂದ್ರೆ ನಿಮಗೆ ವ್ಯಯಾಧಿಪತಿ ಹಾಗೂ ಶುಭ ಕಾರ್ಯಕ್ಕೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ಪ್ರಸ್ತುತ ಸ್ಥಾನಮಾನ ನಿಮಗೆ ನೋಡಬಹುದು. ಅವರು ನೀಚ ಸ್ಥಾನದಲ್ಲಿದ್ದಾರೆ, ಲಾಭ ಸ್ಥಾನದಲ್ಲಿದ್ದರು ನೀಚ ಸ್ಥಾನದಲ್ಲಿದ್ದಾರೆ. ನೀಚ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನೀಚ ಫಲವನ್ನೇ ಕೊಡಬೇಕು. ಎಲ್ಲಿವರೆಗೂ? 18ನೇ ತಾರೀಕಿನವರೆಗೂ ಶುಕ್ರ ನಿಮಗೆ ಉತ್ತಮ ಅಲ್ಲ. ಅಂದ್ರೆ ಒಂದು ಹಂತಕ್ಕೆ ಹೇಳ್ಬೇಕಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಯಾವುದೇ ಶುಭ ಕಾರ್ಯಗಳಿಲ್ಲ. ನನ್ನ ಪ್ರಕಾರ ನೀವು ಅವಾಯ್ಡ್ ಮಾಡ್ಬಿಡೋದೇ ಒಳ್ಳೇದು. ಒಂದು ವಾಹನ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಒಂದು ಮನೆ ಕಟ್ಟೋದು, ಒಂದು ಮನೆ ತಗೊಳ್ಳೋದು, ರಿಜಿಸ್ಟರ್ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಇನ್ನಿತರ ಯಾವುದೇ ಒಂದು ವಿಚಾರ ಇದ್ರೂ ಸೆಪ್ಟೆಂಬರ್ನ ಸ್ಕಿಪ್ ಮಾಡ್ಬಿಡೋದು ಒಳ್ಳೇದು. ಅಕ್ಟೋಬರೋ, ನವಂಬರೋ, ಆಶ್ವಯುಜನೋ, ಕಾರ್ತಿಕೋ, ಮಾರ್ಗಶಿರಕ್ಕೋ ಹೋಗುವಂಥದ್ದೇ ಬೆಸ್ಟ್. ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಕಾರ್ಯ ಮಾಡೋದು ಬೇಡ. ಯಾವುದೋ ಹೊಸದಾದಂಥ ಒಂದು ವಸ್ತುಗಳನ್ನು ತಗೊಳ್ಳುವಂಥದ್ದು ಬೇಡ. ಸ್ವಲ್ಪ ಅವಾಯ್ಡ್ ಮಾಡಿ. ತಗೊಂಡ್ರೆ ತೊಂದರೆ ಆಗ್ಬಿಡುತ್ತೆ ಅಂದರೆ ತೊಂದರೆ ಆಗೋದಂತಲ್ಲ, ಏನಾದರೂ ಸ್ವಲ್ಪ ಸಮಸ್ಯೆಗಳಾಗಬಹುದು. ಯಾಕೆ ರಿಸ್ಕ್ ತಗೊಳ್ಬೇಕು? ಹಾಗಾಗಿ ಬೇಡ ಅನ್ನುವಂಥದ್ದು ನನ್ನ ಉದ್ದೇಶ. ಅಲ್ಲಿಗೆ ಒಂದು ಹಂತ ಕೇಳಬೇಕಂದ್ರೆ ಶುಕ್ರ ಮಾತ್ರ ನಿಮಗೆ ಚೆನ್ನಾಗಿಲ್ಲ. ಶುಕ್ರನಿಗೆ ಅಧಿಪತಿ ಯಾರು ಅಂದರೆ ಅಮ್ಮನವರು. ಹಾಗಾಗಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸ್ಬಿಟ್ಟು ವೃಶ್ಚಿಕ ರಾಶಿಯವರು ಮೊದಲನೇ ದಿನನೇ ಸೆಪ್ಟೆಂಬರ್ ಮೊದಲನೇ ದಿನ ಮಾಡಿಸ್ಬಿಟ್ಟು ಪ್ರತಿನಿತ್ಯ ಕುಂಕುಮವನ್ನು ಹಚ್ಕೊಳ್ಳಿ ಹಣೆಗೆ. ಅದರಿಂದ ಒಳ್ಳೆ ಫಲ ಸಿಗುತ್ತೆ. ಶುಕ್ರವಾರದ ದಿನ ಸಂಜೆ ಹೊತ್ತು ಫ್ರೀ ಮಾಡ್ಕೊಂಡು ಒಂದು 5 ನಿಮಿಷ ದೇವರ ದರ್ಶನಕ್ಕೆ ಹೋಗಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಆ ಎನರ್ಜಿನ ಫಿಲ್ ಮಾಡ್ಕೊಂಡು ಬನ್ನಿ. ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಕುಜನಿಂದ ನಿಮಗೆ ನೆಗೆಟಿವ್ ಇದೆ, ಬಟ್ ಅಗ್ರೆಸಿವ್, ಕೋಪ, ಅಹಂಕಾರ ಮತ್ತೆ ಆತುರತೆ, ಈ 3ನ್ನ ಬಿಟ್ಬಿಟ್ರೆ ನಿಮ್ಗೆ ಯಾವುದು ಪರಿಹಾರ ಬೇಕಿಲ್ಲ. ಆ 3ನ್ನ ಬಿಟ್ಟುಬಿಡಿ, ಖಂಡಿತ ಪರಿಹಾರ ಬೇಕಿಲ್ಲ. ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬರುವಂಥದ್ದು ಬಹಳ ಮುಖ್ಯ. ಇನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಂಬಿಡೋಣ. ಏನಪ್ಪ ಅಂತಂದರೆ ಈ ತಿಂಗಳು ಒಂದು ಸ್ವಲ್ಪ ನಿಧಾನಗತಿಯಾಗಿ ಸಾಗುತ್ತೆ, ಬಟ್ ಗೋಲನ್ನು ರೀಚ್ ಮಾಡ್ತೀರಾ. ಗುರುವಿನ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲಸದಲ್ಲಿ ಅಡ್ಡಿ ಆಟಂಕಗಳು ದೂರ ಆಗುತ್ತೆ. ಒಳ್ಳೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಈ ತಿಂಗಳು ಆರೋಗ್ಯ ವಿಚಾರದಲ್ಲಿ ಅನುಕೂಲ. ಪಿತೃಗಳ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ. ದೂರ ಪ್ರಯಾಣ ನಿಮ್ಗೆ ಬರುತ್ತೆ, ಆ ಪ್ರಯಾಣನೂ ಅನುಕೂಲವಾಗಿರುತ್ತೆ. ಕೆರಿಯರ್ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಆರೋಗ್ಯ ವೃದ್ಧಿಯಾಗಿ ತಂದೆ ತಾಯಿಗಳ ಆಶೀರ್ವಾದ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ. ವ್ಯಾಪಾರ ಮಾಡುವಂಥವ್ರಿಗೆ ಮತ್ತಷ್ಟು ಅನುಕೂಲ. ಕಾರಣ ಲಾಭಸ್ಥಾನಕ್ಕೆ ಲಾಭಾಧಿಪತಿ ಬರ್ತಾ ಇರ್ತಕ್ಕಂಥದ್ದು. ವ್ಯಾಪಾರ ಮಾಡುವಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಪ್ರಾಪ್ತಿ. ಯಾವುದೇ ಥರದ ವ್ಯಾಪಾರ ಇರಲಿ, ವ್ಯಾಪಾರ ಅಂತ ಬಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನ ಹೆಚ್ಚಾಗಿ ಕಾಣಬಹುದು. ಮತ್ತೆ ದೇವತಾ ಅನುಗ್ರಹ ನಿಮಗೆ ಸಿಗುತ್ತೆ. ಇದಲ್ಲದೆ ಏನಪ್ಪಾ ಅಂತಂದ್ರೆ ಬಂಧುಗಳ ಆಗಮನದ ಮನಸ್ಸು ಸಂತೋಷ ಆಗುತ್ತೆ. ಸಾಲ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಆ ಶಕ್ತಿಯಿಂದ ನಿಮಗೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಕೆಲವೊಂದಿಷ್ಟು ಮನಸ್ಸಿಗೆ ಬೇಸರ ಆಗುತ್ತೆ. ನೀವು ಶ್ರಮ ಪಡ್ತೀರಾ, ದೇಹ ತುಂಬಾ ದಣಿವಾಗುತ್ತೆ, ಅದರಿಂದ ಸ್ವಲ್ಪ ಆಯಾಸ ಆಗುತ್ತೆ. ಹೆಚ್ಚು ಒಳ್ಳೆ ಪೌಷ್ಟಿಕಾಂಶದ ಆಹಾರಗಳನ್ನು ಸೇವಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕಾಲಿನ ಸಮಸ್ಯೆ ಬರಬಹುದು, ಮೊಣಕಾಲು ಮತ್ತೆ ಕಾಲಿನ ಸಮಸ್ಯೆ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಾಲನ್ನು ಚೆನ್ನಾಗಿ ಹೆಚ್ಚಾಗಿ ನೋಡ್ಕೋಬೇಕು. ಸಣ್ಣ ಪುಟ್ಟ ಅಪಘಾತಗಳು, ಆಕ್ಸಿಡೆಂಟ್ಸ್ ಆಗಬಹುದು. ಅದ್ರ ವಿಚಾರವಾಗಿ ಒಂದು ಸ್ವಲ್ಪ ಗಮನ ಇರಲಿ. ಹಣದ ವಿಚಾರದಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಯಾರು ತುಂಬ ಫೇವರ್ ಆಗಿರ್ತಾರೋ ಅವರನ್ನು ನಂಬಿ. ನಿಮಗೆ ಮನಸ್ಸಿಗೆ ಡೌಟ್ ಅಂತ ಬಂದರೆ ಖಂಡಿತ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಅದು ನಿಮಗೆ ಫಲ ಕೊಡೋದಿಲ್ಲ. ಮತ್ತೆ ಅತಿಯಾದ ಆಸೆ ಅನ್ನುವಂಥದ್ದು ಈ ತಿಂಗಳಲ್ಲಿ ಖಂಡಿತ ಬೇಡ. ನಿಮಗೆ ಯಾವುದೇ ದಿಢೀರಂತ ಹಣ ಬಂದ್ಬಿಡೋದು, ಲಾಟ್ರಿ ಟಿಕೆಟ್ ಹೊಡೆದ್ಬಿಡೋದು, ಕೆಸಿನೋಲಿ ಸಂಪಾದನೆ ಮಾಡ್ಬಿಡ್ತೀನಿ, ಕುದುರೆ ಬಾಲಕ್ಕೆ ಕಟ್ಟಿಬಿಡ್ತೀನಿ, ಆ ಥರದ್ದು ಏನೂ ಮಾಡಕ್ಕೆ ಹೋಗ್ಬೇಡಿ. ಅದು ಯಾವುದು ನಿಮಗೆ ಅನುಕೂಲ ಆಗೋದಿಲ್ಲ. ಮತ್ತು ನಿಮ್ಮ ಸ್ನೇಹಿತರು, ಬಂಧುಗಳು ಮತ್ತು ನಿಮ್ಮ ಸಹೋದರಿಯರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ವೈಮನಸ್ಸುಗಳು ದೂರ ಆಗಿ ಪ್ರೇಮ ಆಪ್ಯಾಯತೆ ಅನ್ನುವಂಥದ್ದು ಹೆಚ್ಚು ಕಾಣುತ್ತೆ. ಪ್ರಾಮುಖ್ಯತೆ ಹೆಚ್ಚು ನೀಡ್ತಾರೆ ನಿಮಗೆ ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳಾಗ್ಬೋದು, ಅಥವಾ ತಂದೆ ತಾಯಿ ಆಗ್ಬೋದು, ಅಥವಾ ಹೆಣ್ಣು ಮಗಳು ವೃಶ್ಚಿಕ ರಾಶಿ ಆಗಿದ್ರೆ ಗಂಡನಿಂದ ಆಗ್ಬೋದು. ಪ್ರಾಮುಖ್ಯತೆ ಹೆಚ್ಚಾಗಿ ಸಿಗುವಂಥದ್ದು ತುಂಬ ಅನುಕೂಲ ಪ್ರಾಪ್ತಿ ಇದೆ. ಜೊತೆಗೆ ಶನಿ ವಕ್ರಿಯಾಗಿ ತೃತೀಯ ಮತ್ತು ಚತುರ್ಥ ಭಾವದ ಎರಡೂ ಫಲ ಕೊಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ದ್ವಂದ್ವ ಫಲಗಳು, ಡ್ಯುಯಲ್ ಫಲಗಳು ಸಿಗುತ್ತೆ. ಅದು ಕೂಡ ಪಾಸಿಟಿವ್ ಆಗಿದೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆರೋಗ್ಯದ ವಿಚಾರದಲ್ಲೂ ಚಿಂತೆ ಇಲ್ಲ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಲ್ಲ, ಉದ್ಯೋಗದಲ್ಲಿ ಅನುಕೂಲ ಇದೆ, ವ್ಯಾಪಾರದಲ್ಲಿ ಮತ್ತಷ್ಟು ಲಾಭ. ಕೇವಲ ನಿಮ್ಮ ಮೊಣಕಾಲು ಸಮಸ್ಯೆಗಳು ಮತ್ತು ಕೋಪ, ಅಹಂಕಾರ ಮತ್ತು ಆತುರತೆ ಇಷ್ಟನ್ನು ನೀವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಸಾಕು. ಇನ್ನೇನು ಅವಶ್ಯಕತೆ ಇಲ್ಲ ವೃಶ್ಚಿಕ ರಾಶಿಗೆ. ಓವರಾಲ್ ನೋಡೋದಾದರೆ ವೃಶ್ಚಿಕ ರಾಶಿಯವ್ರಿಗೆ
ಖಂಡಿತವಾಗಲೂ ಸಕ್ಸಸ್ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇದೆ. ನಿಮ್ಮ ಮಂತ್ರ ಈ ಒಂದು ತಿಂಗಳಲ್ಲಿ ಏನಪ್ಪ ಅಂದರೆ ಸಕ್ಸಸ್ ಮಂತ್ರ, ವಿಜಯದ ಮಂತ್ರ. ಅದರ ಜೊತೆಗೆ ನೀವೇನೇನು ಹಣವನ್ನು ಕ್ರೋಢೀಕರಿಸಿಟ್ಕೊಳ್ಳಿ, ಸಾಲ ಇದ್ದರೆ ನಿವೃತ್ತಿ ಮಾಡ್ಕೊಳ್ಳಿ. ಒಟ್ಟಾರೆ ಸಕ್ಸಸ್ ಅನ್ನೋದು ನೀವು ಕಾಣಬೇಕು ಅಂತಂದರೆ ನಿಧಾನ ಮಾಡುವಂಥದ್ದು ಭಾಳ ಮುಖ್ಯ. ನಿಧಾನ ಇಲ್ಲ ಅಂತಂದರೆ ಏನೂ ಕೂಡ ಖಂಡಿತ ನಿಮಗೆ ಆಗಲ್ಲ. ಇದೊಂದು ಬಹಳ ಮುಖ್ಯವಾಗಿ ಹೇಳ್ತೀನಿ. ಅಮ್ಮನವ್ರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸೋದು ಮಾತ್ರ ಮರಿಬೇಡಿ. ಪ್ರತಿನಿತ್ಯ ಆ ಕುಂಕುಮವನ್ನು ಇಟ್ಕೊಂಡು ಶುಕ್ರವಾರ ಅಮ್ಮನವ್ರ ದೇವಸ್ಥಾನ ದರ್ಶನ ಮಾಡಿ. ವೃಶ್ಚಿಕ ರಾಶಿಯವರು ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ಈ ಫಲಗಳು, ಗುರುವಿನ ಫಲ, ಶನಿ ಫಲ, ಸೂರ್ಯನ ಫಲ, ಬುಧನ ಫಲ ಇದೆಲ್ಲ ಸಿಗ್ತಾ ಇಲ್ಲ ಗುರುಗಳೇ, ನೀವು ಹೇಳ್ತಾ ಇದ್ದಾರೆ ಸಿಗ್ತಾ ಇಲ್ಲ ಅಂತಂದರೆ ಮೂಲ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿರಬಹುದು, ಅಥವಾ ಏನಾದರೂ ಮೂಲ ಜಾತಕದಲ್ಲಿ ದೋಷಗಳಿರ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಅಂಥ ಡೌಟ್ಸ್ ಸಂದರ್ಭ ಬಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರ ಮಾಡಿಕೊಂಡು ಜನ್ಮ ಜಾತಕದ ಫಲವನ್ನು ಸಂತೋಷವಾಗಿ ಅನುಭವಿಸಿ, ಗೋಚಾರದ ಫಲವನ್ನು ಸಂತೋಷವಾಗಿ ಅನುಭವಿಸಿ, ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಿ ಅನ್ನುವಂಥದ್ದು ನನ್ನ ಬಹಳ ಆತ್ಮವಿಶ್ವಾಸದ ಒಂದು ಮಾತುಗಳು ಆಗಿರುತ್ತೆ. ಅದು ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.